ಇನ್ನು ಮುಡಾ ಅಕ್ರಮ ಸಿಎಂ ಪತ್ನಿ ಪಾರ್ವತಿಗೆ ಇಡಿ ಇಕ್ಕಳ. ಇಕ್ಕಳದಲ್ಲಿ ಸಿಲುಕಿಕೊಳ್ತಾರಾ ಸಿಎಂ ಪತ್ನಿ ಪಾರ್ವತಿ ಅವರು ಅನ್ನೋ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಇಡಿ ನೋಟಿಸ್ ಸಮನ್ಸ್ ಅನ್ನ ಕೊಟ್ಟಿದೆ. ನಾಳೆಯೇ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ಅನ್ನ ನೀಡಿದೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ಜಾರಿ ನಿರ್ದೇಶನಾಲಯದಿಂದ ಸಮನ್ಸ್. ಯಾಕಂದ್ರೆ ಮುಡಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಭೈರತಿ ಸುರೇಶ್ ಅವರು ಒಂದಷ್ಟು ದಾಖಲೆಗಳನ್ನ ಮೈಸೂರು ಮುಡಾ ಕಚೇರಿಗೆ ಬಂದು ಕೊಂಡೊಯ್ದಿದ್ದಾರೆ ಅಂತ ಹೇಳಿ ಆರೋಪಗಳಿತ್ತು. ಸಾಕಷ್ಟು ರಾಜಕೀಯ ಕೆಸರುಚಾಟಕ್ಕೆ ಅದು ಕಾರಣವಾಗಿತ್ತು. ಭೈರತಿ ಸುರೇಶ್ ಅವರ ಕಡೆಗೆ ಸಾಕಷ್ಟು ಮಂದಿ ಬೊಟ್ಟು ಮಾಡಿ ತೋರಿಸಿದ್ರು. ಒಂದಷ್ಟು ದಾಖಲೆಗಳನ್ನ ಸುಟ್ಟು ಹಾಕಿದ್ದಾರೆ ಅನ್ನೋ ವಿಚಾರವೂ ಕೂಡ ಕೇಳು ಬಂದಿತ್ತು. ಇದೀಗ ಇಡಿ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಸಿಎಂ ಪತ್ನಿ ಮತ್ತು ಭೈರತಿ ಸುರೇಶ್ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಹಾಗಿದ್ರೆ ನೋಟಿಸ್ ಅಲ್ಲಿ ಜಾರಿ ನಿರ್ದೇಶನಾಲಯ ಕೊಟ್ಟಿರುವಂತಹ ನೋಟಿಸ್ ನಲ್ಲಿ ಏನ್ ವಿಚಾರಗಳಿದೆ ನೋಡೋಣ. ನಾನು ವಿ ಮುರಳೀಕೃಷ್ಣನ್, ಎಡಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ದಾಖಲಾಗಿರೋ ಪ್ರಕರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದೇನೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಪ್ರಕರಣದ ವಿಚಾರಣೆಗೆ ಶ್ರೀಮತಿ ಬಿಎಂ ಪಾರ್ವತಿಯವರು ಅಗತ್ಯ ದಾಖಲೆ ಹಾಗೂ ಸಾಕ್ಷಿಗಳನ್ನ ಒದಗಿಸಬೇಕಿದೆ. ಹೀಗಾಗಿ ಪಿಎಂಎಲ್ಎಯ ಸೆಕ್ಷನ್ 50ರ ಉಪ ಸೆಕ್ಷನ್ಗಳಾದ 2 ಹಾಗೂ 3ರಲ್ಲಿ ನನಗೆ ನೀಡಲಾಗಿರೋ ಅಧಿಕಾರದಿಂದ ಶ್ರೀಮತಿ ಬಿಎಂ ಪಾರ್ವತಿಯವರು ಮೇಲೆ ಸೂಚಿಸಿದ ವಿಳಾಸದ ಕಚೇರಿಗೆ 28/1/2025 ಬೆಳಗ್ಗೆ 11 ಗಂಟೆಗೆ ದಾಖಲೆಗಳು ಹಾಗೂ ಸಾಕ್ಷಿಗಳೊಂದಿಗೆ ಖುದ್ದಾಗಿ ನನ್ನ ಮುಂದೆ ಹಾಜರಾಗಬೇಕು. ಪಿಎಂಎಲ್ಎ ಅಡಿಯಲ್ಲಿ ತನಿಖೆ ನಡೆಸಬೇಕಿದೆ. ಸೊ ಇದಕ್ಕೆ ಸಿಎಂ ಪತ್ನಿ ಪಾರ್ವತಿಯವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅದರ ಪ್ರತಿ ಟಿವಿ ನೈನ್ಗೆ ಲಭ್ಯವಾಗಿದೆ. ಏನ್ ಹೇಳ್ತಾರೆ, ಈ ಸಮನ್ಸ್ಗೆ ಏನು ಉತ್ತರ ಕೊಟ್ಟಿದ್ದಾರೆ ಸಿಎಂ ಪತ್ನಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲ ಸಮನ್ಸ್ಗೆ ಸಿಎಂ ಪತ್ನಿ ಉತ್ತರವನ್ನ ಕೊಟ್ಟಿದ್ರು. ಈ ಮುಂಚೆನೆ ಜನವರಿ ಇದೇ ತಿಂಗಳಲ್ಲಿ ಒಂದು ಸಮನ್ಸ್ ಇತ್ತು, 3ನೇ ತಾರೀಕು ಐ ಥಿಂಕ್. ಅವಾಗ ಕೊಟ್ಟಂತಹ ಒಂದು ಸಮನ್ಸ್ಗೆ ಉತ್ತರವನ್ನ ಕೊಟ್ಟಿದ್ರು. ಕಾಲಾವಕಾಶ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಅದಾದ ನಂತರ 2 ವಾರಗಳ ಕಾಲ ಬೇಕು, ನಮಗೆ ದಾಖಲೆಗಳನ್ನ ಕೆಲವೊಂದಷ್ಟು ಸಂಗ್ರಹ ಮಾಡಬೇಕಾಗಿದೆ, ಹಾಗಾಗಿ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. ಜೊತೆಗೆ ವಯಸ್ಸಾಗಿದೆ, ಹಾಗಾಗಿ ಖುದ್ದು ಹಾಜರಾತಿಯಿಂದ ವಿನಾಯಿತಿ ಕೊಡಿ ಅಂತಲೂ ಕೂಡ ಮನವಿ ಮಾಡಿದ್ರು. ಸೊ ಖುದ್ದು ಹಾಜರಾತಿಗೆ ಮನವಿ ಅಂತೂ ಅವ್ರು ಮಾಡಿದ್ರು. ಅಂದ್ರೆ ಖುದ್ದು ಹಾಜರಾತಿ ಆಗೋದಕ್ಕೆ ಸಾಧ್ಯ ಇಲ್ಲ, ನಾನೇ ಬಂದು ಇಡೀ ವಿಚಾರಣೆಗೆ ಹಾಜರಾಗೋದಕ್ಕೆ ಕಷ್ಟ ಸಾಧ್ಯ, ಯಾಕಂದ್ರೆ ವಯಸ್ಸಾಗಿರೋದ್ರಿಂದಾಗಿ ಅನ್ನುವಂಥದ್ರ ಬಗ್ಗೆ. ಸೊ ಆದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಮನ್ನಣೆ ಸಿಕ್ಕಿಲ್ಲ ಇಡಿಯಿಂದ. ಸೊ ಹಾಗಾಗಿ ಮತ್ತೊಂದು ಸಮನ್ಸ್ ಅನ್ನು ಈಗಾಗಲೇ ಜಾರಿಗೊಳಿಸಿದರೆ ನಾಳೆ ನೀವೇ ಬರಬೇಕು, ಖುದ್ದಾಗಿ ಹಾಜರಾಗಬೇಕು ವಿಚಾರಣೆಗೆ ಅನ್ನುವಂಥದ್ರ ಬಗ್ಗೆ ಸಮನ್ಸ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಭೈರತಿ ಸುರೇಶ್ ಅವ್ರಿಗೂ ಕೂಡ ಕೊಟ್ಟಿರುವಂತಹ ಸಮನ್ಸ್ ಇದು. ಸೊ ಹಾಗಾಗಿ ಈಗ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಒಂದು ಅರ್ಜಿ ಇದೆ. ಸೊ ಇದನ್ನ ಪ್ರಶ್ನೆ ಮಾಡಿ, ಅಂದರೆ ಕಾಲಾವಕಾಶ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಮಾಡಿ, ಈ ನೋಟಿಸನ್ನೇ ಪ್ರಶ್ನೆ ಮಾಡಿ ಸಲ್ಲಿಸಿರುವಂತಹ ಒಂದು ಅರ್ಜಿ, ಅದರ ವಿಚಾರಣೆ ಕೂಡ ಈಗ ಕೋರ್ಟ್ನಲ್ಲಿ ನಡೀಲಿಕ್ಕಿದೆ.